ಡೇ 3 ಆಫ್ ನೋ ಶುಗರ್ ಚಾಲೆಂಜ್. ಇವತ್ತು ಜಿಮ್ಗೆ ರೆಸ್ಟ್ ಡೇ, ಯಾಕಂದರೆ ಇವತ್ತು ಕ್ಲಾಸ್ ಇದೆ. ಬೆಳಗ್ಗೆ ಎದ್ದು 40 ಕಿಲೋಮೀಟ್ರ್ ದೂರ ಬಂದು ಕ್ಲಾಸ್ ಅಟೆಂಡ್ ಮಾಡಿ ಬೆಳಗ್ಗೆ ತಿಂಡಿಗೆ 2 ಇಡ್ಲಿ 2 ವಡೆ, ಅದ್ರ ಜೊತೆ ಚಟ್ನಿ. ಕ್ಲಾಸಲ್ಲಿ ಎಚ್ಚರ ಇರಬೇಕು ಅಂತ 1 ಗ್ಲಾಸ್ ಬ್ಲ್ಯಾಕ್ ಕಾಫಿ. ಶಿಸ್ತಾಗಿ ಪಾಠ ಕೇಳೋಕ್ಕೆ ಮುಂದ್ಗಡೆನೇ ಬಂದು ಕೂತ್ಕೊಂಡ್ವಿ. ಮಧ್ಯಾಹ್ನ ಊಟಕ್ಕೆ 2 ಚಪಾತಿ, ಸ್ವಲ್ಪ ಪಲ್ಯ, ಒಂದಿಷ್ಟು ದಾಲು, 1 ಹಪ್ಪಳ. ಸಂಜೆ ಸ್ನ್ಯಾಕ್ಸ್ಗೆ 2 ಪಕೋಡ. ಎಲ್ಲ ತಿಂದ್ಕೊಂಡು ವಾಪಸ್ ಬಂದು ಒಂದು ಸ್ಟ್ರಾಂಗ್ ಫಿಲ್ಟರ್ ಕಾಫಿ ಜೊತೆಗೆ ಮಿಕ್ಕಿರೋ ಅಸೈನ್ಮೆಂಟ್ ಏನಿದೆಯೋ ಅದನ್ನೆಲ್ಲ ಮಾಡ್ತಾ ಕೂತ್ಕೊಂಡ್ವಿ. ಅಷ್ಟರಲ್ಲಿ ನಮ್ಮ ಮೇಡಮ್ ಅವ್ರು ಬಂದರು. ಮಲ್ಲೇಶ್ವರಕ್ಕೆ ಬಂದು ವೀಣಾ ಸ್ಟೋರ್ಸಲ್ಲಿ ಇಡ್ಲಿ ತಿಂದೆ ಹೋದರೆ ಹೇಗೆ? ಇಡ್ಲಿ ಹೆಸರಿಗಷ್ಟೇ, ಜಾಸ್ತಿ ತಿನ್ನೋದು ಚಟ್ನಿನೇ. ಇಡ್ಲಿ ತಿಂದ ಮೇಲೆ ನಮ್ಮ ಮೇಡಮ್ ಅವರಿಗೆ ರಾಘವೇಂದ್ರ ಸ್ಟೋರ್ಸ್ ಯಾಕೆ ಬಿಡಬೇಕು, ರಾಘವೇಂದ್ರ ಸ್ಟೋರ್ಸಲ್ಲಿ ಇಡ್ಲಿ ತಿನ್ನೋಣ ಅಂತ ಇಡ್ಲಿ ಸಮಾರಾಧನೆ ಮಾಡಿಕೊಂಡು ಚಟ್ನಿ ಜೊತೆಗೆ ಮತ್ತೆ ಇಡ್ಲಿನ ತಿಂದ್ಕೊಂಡು ಇವತ್ತಿನ ಸ್ಟೆಪ್ಸ್ ಕಂಪ್ಲೀಟ್ ಆಗಿಲ್ಲ ಅಂತ ಒರೈನ್ ಮಾಲ್ಗೆ ಬಂದರೆ ಜಾಕಿ ಅಂತಾರೆ ಆಡ್ತಾರೆ. ಕಷ್ಟ ಇದೆ ಲೈಫಲ್ಲಿ. ಸ್ಟೆಪ್ಸ್ನೆಲ್ಲ ಮುಗಿಸ್ಕೊಂಡು ನಮಗೆ ಒಂದು ಸೋಡಾ ವಾಟ್ರು, ನಮ್ಮ ಮೇಡಮ್ಮಗೆ ಒಂದು ಚಾಕ್ಲೇಟ್ ಮಿಲ್ಕ್ ಶೇಕು, ಮತ್ತು ಹಾಗೆ ಟ್ಯಾಕೋ ಬೆಲ್ಲಲ್ಲಿ ತಿಂದ್ಕೊಂಡು ಹಾಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾ ಶಾಪಿಂಗ್ ಮಾಡಿಕೊಂಡು ಇವತ್ತಿನ ದಿನ ಮುಗಿಸಿದ್ವಿ. ಮತ್ತೆ ನಾಳೆ ಸಿಗುವ. ಬೈ. ಹೌದು.